ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಾಪರ್ ಸರ್ಕ್ಯೂಟ್ಸ್ ಬಗ್ಗೆ ನೋಡೋಣ. ಈ ಟಾಪಿಕ್ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂದರೆ SMP ಚಾಪ್ಟ್ರಲ್ಲಿ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ವರೆಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಈ ಒಂದು SMP ಚಾಪ್ಟರ್ ಬರುತ್ತೆ. ಸೊ ಮೊದಲಿಗೆ ಚಾಪರ್ ಅಂದರೆ ಏನು ಅಂತ ನೋಡೋಕ್ಕೆ ಮುಂಚೆ ಇದನ್ನು ಒಂದು SMP ಅಲ್ಲಿ ಮೇನ್ ಪಾರ್ಟ್ ಆಗಿ ಬಳಸಲಾಗುತ್ತೆ. SMP ಆಗಿರ್ಬೋದು ಅಥವಾ ಕೆಲವೊಂದು ಹೈ ಎಂಡ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಆಗಿರ್ಬೋದು, ಅದರಲ್ಲಿ ಈ ಚಾಪರ್ನ ಒಂದು ಪಾರ್ಟ್ ಆಗಿ ಬಳಸಲಾಗುತ್ತೆ. ಸೊ ಏನು ಇದಕ್ಕಿಂತ ಮುಂಚೆ SMP ವಿಡಿಯೋ ಯಾವ ರೀತಿ SMP ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಅಲ್ಲಿ ಒಂದು ಕಂಟ್ರೋಲ್ ಸೆಕ್ಷನ್ ಬರುತ್ತೆ, ವೋಲ್ಟೇಜ್ ರೆಗ್ಯುಲೇಟ್ ಮಾಡೋಕ್ಕೆ ಕಂಟ್ರೋಲ್ ಮಾಡೋ ಸೆಕ್ಷನ್. ಅಲ್ಲಿ ಈ ಒಂದು ಚಾಪರ್ನ ಯೂಸ್ ಮಾಡ್ತಾರೆ. ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಸರ್ಕ್ಯೂಟಲ್ಲಿ ಈ ಒಂದು ಚಾಪರ್ನ ಡ್ಯೂಟಿ ಸೈಕಲ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ SMP ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ವಿಡಿಯೋ ನೋಡಬೇಕಂದ್ರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಬೋದು, ಅಥವಾ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಕೂಡ ನೋಡ್ಬೋದು. ಸೊ ನೆಕ್ಸ್ಟ್ ಚಾಪರ್ ಅಂದರೆ ಏನಂತ ನೋಡೋಣ. ಇನ್ ಎಲೆಕ್ಟ್ರಾನಿಕ್ಸ್ ಎ ಚಾಪರ್ ಸರ್ಕ್ಯೂಟ್ ಈಸ್ ಎ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಯೂಸ್ಡ್ ಇನ್ ಪವರ್ ಕಂಟ್ರೋಲ್ ಆ್ಯಂಡ್ ಸಿಗ್ನಲ್ ಅಪ್ಲಿಕೇಶನ್. ಸೊ ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿ ಚಾಪರ್ ಅಂದರೆ ಇದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಇದನ್ನು ಪವರ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಸಿಗ್ನಲ್ ಅಪ್ಲಿಕೇಶನ್ಸ್ ಅಂದರೆ ಬೇರೆ ಬೇರೆ ಸಿಗ್ನಲ್ಸಲ್ಲಿ ಯೂಸ್ ಮಾಡಲಾಗುತ್ತೆ. ಸಿಗ್ನಲ್ಸ್ ಪ್ರೊಸೆಸಿಂಗಲ್ಲಿ ಈ ಚಾಪರ್ನ ಯೂಸ್ ಮಾಡಲಾಗುತ್ತೆ. A chopper is basically a DC to DC converter whose main function or usage is to create adjustable DC voltage from fixed DC voltage source through the use of semiconductors. ಸೊ ಬೇಸಿಕ್ ಆಗಿ ಚಾಪರ್ ಅಂದರೆ ಇದು ಒಂದು DC to DC ಕನ್ವರ್ಟರ್. ಅಂದರೆ DC ವೋಲ್ಟೇಜ್ ಕೊಟ್ಟರೆ ಔಟ್ಪುಟ್ ಕೂಡ ಇನ್ಪುಟ್ನ ನಾವು DC ವೋಲ್ಟೇಜ್ ಕೊಟ್ಟರೆ ಔಟ್ಪುಟ್ ಕೂಡ DC ವೋಲ್ಟೇಜ್ ಕೊಡುತ್ತೆ. ಆದರೆ ಇದ್ರದ್ದು ಮೇನ್ ಫಂಕ್ಷನ್ ಅಂದರೆ ಫಿಕ್ಸ್ಡ್ DC ಇರೋದನ್ನು ವೇರಿಯಬಲ್ DC ಆಗಿ ಅಥವಾ ಅಡ್ಜಸ್ಟೇಬಲ್ DC ಆಗಿ ಕನ್ವರ್ಟ್ ಮಾಡೋದು. ಸೊ ಅಡ್ಜಸ್ಟೇಬಲ್ DC ಅಂದರೆ ನಮಗೆ ವೋಲ್ಟೇಜ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ವೋಲ್ಟೇಜ್ ಅಥವಾ ಔಟ್ಪುಟ್ ಪವರ್ನ ನಾವು ಜಾಸ್ತಿ ಬೇಕಿದ್ರೆ ಜಾಸ್ತಿ ತೊಗೋಬೋದು, ಕಮ್ಮಿ ಬೇಕಿದ್ರೆ ಕಡಿಮೆ ತೊಗೋಬೋದು. ಆದರೆ ಫಿಕ್ಸ್ಡ್ DC ಅಂದರೆ ಒಂದೇ ರೀತಿ ಇರುತ್ತೆ, ಅಲ್ಲಿ ಯಾವುದೇ ರೀತಿ ವೋಲ್ಟೇಜ್ನ ನಾವು ಇನ್ಕ್ರೀಸ್ ಡಿಕ್ರೀಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು DCನ ತೊಗೊಂಡು ಈ ಚಾಪರ್ ಏನು ಮಾಡುತ್ತೆ, ಅಡ್ಜಸ್ಟೇಬಲ್ DC ಅಥವಾ ವೇರಿಯಬಲ್ DC ಆಗಿ ಅದನ್ನು ಕನ್ವರ್ಟ್ ಮಾಡುತ್ತೆ. ಅದರಿಂದ ನಾವು ಔಟ್ಪುಟ್ ವೋಲ್ಟೇಜ್ನ ಚೇಂಜ್ ಮಾಡ್ಕೋಬೋದು, ಅಥವಾ ಆಟೋಮೆಟಿಕ್ ಆಗಿ ಔಟ್ಪುಟ್ ವೋಲ್ಟೇಜ್ ಚೇಂಜ್ ಆಗಂಗೆ ಸೆಟ್ ಮಾಡಿದರೆ ಆಟೋಮೆಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ SMP ಅಲ್ಲಿ ಯಾವ ರೀತಿ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರ್ತಿದೆ ಅಂತ ನೋಡಿ ಅನಲೈಸ್ ಮಾಡುತ್ತೋ ಕಾನ್ಸ್ಟೆಂಟಾಗಿ ಔಟ್ಪುಟ್ ವೋಲ್ಟೇಜ್ ಕೊಡೋಕ್ಕೆ, ಆ ಥರ ಕೂಡ ಆಟೋಮೆಟಿಕ್ಕಾಗಿ ವರ್ಕ್ ಮಾಡೋಂಗೆ ಯೂಸ್ ಮಾಡ್ಬೋದು. ಸೊ ಈ ಕೆಲಸ ಮಾಡೋದಕ್ಕೆ ಇಲ್ಲಿ ಸೆಮಿಕಂಡಕ್ಟರ್ ಡಿವೈಸಸ್ನ ಬಳಸ್ತಾರೆ. ಸೊ ಕೆಲವು ಚಾಪರ್ಸಲ್ಲಿ ಡಯೋಡ್ಸ್ನ ಬಳಸ್ತಾರೆ, ಕೆಲವು ಚಾಪರ್ಸಲ್ಲಿ ಮಾಸ್ಫೆಟ್ ಆಗಿರ್ಬೋದು, IGBT ಆಗಿರ್ಬೋದು, ಅಥವಾ BJTಗಳಾಗಿರ್ಬೋದು, ಪವರ್ BJT ಅಥವಾ SCR, ಈ ಥರ ಬೇರೆ ಬೇರೆ ಸೆಮಿಕಂಡಕ್ಟರ್ ಡಿವೈಸ್ನ ಇದರಲ್ಲಿ ಬಳಸ್ತಾರೆ ಚಾಪರ್ ಸರ್ಕ್ಯೂಟಲ್ಲಿ. ಇನ್ನು ಚಾಪರ್ ಸರ್ಕ್ಯೂಟ್ ಸಿಂಬಲ್ ಈ ಥರ ಇರುತ್ತೆ. ಸೊ ಈ ಚಾಪರ್ DC ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಕೂಡ DCನೇ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇನ್ಪುಟ್ ಯಾವ ರೀತಿ DC ಕೊಟ್ಟಿರುತ್ತೆ ಔಟ್ಪುಟ್ ಅದೇ ರೀತಿ DC ಇರುತ್ತೆ. ಆದರೆ ಔಟ್ಪುಟ್ಟಲ್ಲಿ ಬರ್ತಕ್ಕಂಥ DC ಏನದಲ್ಲ ಅದನ್ನು ನಾವು ಚೇಂಜ್ ಮಾಡ್ಕೋಬೋದು, ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ವೇರಿ ಮಾಡ್ಕೋಬೋದು. ಚಾಪರ್ಸ್ ಆರ್ ಯೂಸ್ಡ್ ಇನ್ ವೇರಿಯಸ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಲೈಕ್ ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಇನ್ PWM ಸೆಕ್ಷನ್ ಇನ್ SMP, ಬಕ್ ಬೂಸ್ಟ್ ಸರ್ಕ್ಯೂಟ್ ಎಕ್ಸೆಟ್ರಾ. ಸೊ ಚಾಪರ್ ಸರ್ಕ್ಯೂಟ್ಸ್ನ ಆಲ್ಮೋಸ್ಟ್ ಏನೇನು ಎಲೆಕ್ಟ್ರಾನಿಕ್ ಡಿವೈಸಸ್ ಇರ್ತವೋ ಅದರಲ್ಲಿ ರೆಗ್ಯುಲೇಟೆಡ್ DC ಬೇಕಿತ್ತಂದ್ರೆ ಅಲ್ಲಿ ಈ ಒಂದು ಚಾಪರ್ ಸರ್ಕ್ಯೂಟ್ನ ಯೂಸ್ ಮಾಡಿರ್ತಾರೆ. ಸೊ ನಾರ್ಮಲಾಗಿ ಕೆಲವೊಂದು ಹೇಳ್ಬೇಕಾದ್ರೆ ಎಕ್ವಿಪ್ಮೆಂಟ್ಸ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಥವಾ RPS ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತು SMP ಅಲ್ಲಿ PWM ಸೆಕ್ಷನ್ ಏನು ಬರುತ್ತೆ ಅಲ್ಲಿ ಈ ಚಾಪರ್ ಸರ್ಕ್ಯೂಟ್ನ ಯೂಸ್ ಮಾಡ್ತಾರೆ. ಮತ್ತು ಬಕ್ ಬೂಸ್ಟ್ ಸರ್ಕ್ಯೂಟ್ ಕೂಡ ಅದರಲ್ಲಿ ಕೂಡ ಯೂಸ್ ಮಾಡ್ತಾರೆ. ಬಕ್ ಬೂಸ್ಟ್ ಸರ್ಕ್ಯೂಟ್ ಅಂದರೆ DC ವೋಲ್ಟೇಜ್ನ ಜಾಸ್ತಿ ಮಾಡೋಂಥದ್ದು ಮತ್ತು ಕಡಿಮೆ ಮಾಡೋಂಥ ಸರ್ಕ್ಯೂಟ್, ಅದರಲ್ಲಿ ಕೂಡ ಈ ಚಾಪರ್ ಸರ್ಕ್ಯೂಟ್ನ ಯೂಸ್ ಮಾಡ್ತಾರೆ. ಈ ಚಾಪರ್ ಸಿಸ್ಟಮ್ ಆಸ್ ಎ ಹೈ ಎಫಿಷಿಯನ್ಸಿ, ಫಾಸ್ಟ್ ರೆಸ್ಪಾನ್ಸ್ ಆ್ಯಂಡ್ ಎ ಸ್ಮೂತ್ ಕಂಟ್ರೋಲ್. ಸೊ ನಾರ್ಮಲ್ ಕನ್ವೆನ್ಷನಲ್ ಸರ್ಕ್ಯೂಟ್ಸ್ಗೆ ಕಂಪೇರ್ ಮಾಡಿದರೆ, ನಾವು ಯಾವುದಾದ್ರೂ ಒಂದು ಸಿಗ್ನಲ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಪವರ್ನ ಕಂಟ್ರೋಲ್ ಮಾಡೋಂಥ ಸರ್ಕ್ಯೂಟ್ಸ್ಗೆ ಕಂಪೇರ್ ಮಾಡಿದರೆ ಚಾಪರ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಮತ್ತು ಫಾಸ್ಟಾಗಿ ರೆಸ್ಪಾನ್ಸ್ ಮಾಡುತ್ತೆ ಆ್ಯಂಡ್ ಕಂಟ್ರೋಲ್ ಕೂಡ ಸ್ಮೂತಾಗಿ ಮಾಡ್ಬೋದು. ಸೊ ಈ ಥರ ಚಾಪರ್ ನಾರ್ಮಲ್ ಪವರ್ ಕಂಟ್ರೋಲ್ ಮತ್ತು ಸಿಗ್ನಲ್ ಅಪ್ಲಿಕೇಶನ್ಸ್ ಕಂಟ್ರೋಲ್ ಸರ್ಕ್ಯೂಟ್ಗಿಂತ ಕಂಪೇರ್ ಮಾಡಿದರೆ ಚಾಪರ್ ಸರ್ಕ್ಯೂಟ್ಸು ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಚಾಪರ್ಸಲ್ಲಿ ಬೇರೆ ಬೇರೆ ಟೈಪ್ಸ್ ಬರ್ತವೆ. ಸೊ ನಾರ್ಮಲಾಗಿ ಯಾವ ರೀತಿ ಅಂತ ನೋಡಿದರೆ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ಚಾಪರ್ಸ್. ಸೊ ಚಾಪರ್ಸ್ ಅಂದ ತಕ್ಷಣ ಮೇನ್ಲಿ 2 ಟೈಪ್ಸ್ ಬರ್ತವೆ. ಒಂದು AC ಚಾಪರ್ ಆರ್ AC ಲಿಂಕ್ ಚಾಪರ್, ಎರಡನೇದು DC ಚಾಪರ್. ಸೊ ಎರಡೂ ಸರ್ಕ್ಯೂಟ್ಗಳು ಕೂಡ DC ಇನ್ಪುಟ್ಟೇ ಕೊಡಬೇಕು, ಔಟ್ಪುಟ್ ಕೂಡ DCನೇ ಕೊಡ್ತಾ. ಇಲ್ಲಿ AC ಲಿಂಕ್ ಚಾಪರ್ ಅಂದರೆ ಅದು DC ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಿರುತ್ತಲ್ಲ ಅದನ್ನು ಮೊದಲು AC ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಅದು ವೋಲ್ಟೇಜ್ನ ಡಿಕ್ರೀಸ್ ಮಾಡಿ ಔಟ್ಪುಟ್ನ DC ಆಗಿ ಕೊಡುತ್ತೆ ರೆಕ್ಟಿಫೈ ಮಾಡಿ. ಅದೇ DC ಚಾಪರ್ ಅಂದರೆ ಡೈರೆಕ್ಟಾಗಿ ನಾವು ಏನಂತೀವಿ ಡ್ಯೂಟಿ ಸೈಕಲ್ನ ಕಂಟ್ರೋಲ್ ಮಾಡೋದ್ರಿಂದ DC ಔಟ್ಪುಟ್ನ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಮಾಡ್ಕೋಬೋದು, ಅದು DC ಚಾಪರ್. ಸೊ ದೇರ್ ಆರ್ 5 ಟೈಪ್ಸ್ ಆಫ್ DC ಚಾಪರ್ಸ್. ಸೊ DC ಚಾಪರ್ಸಲ್ಲಿ ಮತ್ತು 5 ಟೈಪ್ಸ್ ಬರುತ್ತೆ.
ಅದರಲ್ಲಿ ಒಂದನೇದು ಟೈಪ್ ಎ ಚಾಪರ್ ಅಥವಾ ಫಸ್ಟ್ ಕ್ವಾಡ್ರೆಂಟ್ ಚಾಪರ್ ಅಥವಾ ಸ್ಟೆಪ್ ಡೌನ್ ಚಾಪರ್, ಆ್ಯಂಡ್ ಎರಡನೇದು ಟೈಪ್ ಬಿ ಚಾಪರ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್ ಚಾಪರ್ ಆರ್ ಸ್ಟೆಪ್ ಅಪ್ ಚಾಪರ್. ಇವೆರಡು ಮೇನ್ ಆಗಿ ಯೂಸ್ ಮಾಡೋದು, ಟೈಪ್ ಎ ಮತ್ತು ಟೈಪ್ ಬಿ. ಟೈಪ್ ಎ ಅನ್ನೋದು ಸ್ಟೆಪ್ ಡೌನ್ ಚಾಪರ್, ಅಂದರೆ ಇನ್ಪುಟ್ ವೋಲ್ಟೇಜ್ ಏನು ಕೊಟ್ಟಿರ್ತೀವಲ್ಲ ಔಟ್ಪುಟ್ ವೋಲ್ಟೇಜ್ ಅದಕ್ಕಿಂತ ಕಮ್ಮಿ ಇರುತ್ತೆ. ಟೈಪ್ ಬಿ ಚಾಪರ್ ಅಂದರೆ ಅದು ಸ್ಟೆಪ್ ಅಪ್ ಚಾಪರ್, ಅಂದರೆ ಇನ್ಪುಟ್ ವೋಲ್ಟೇಜ್ ಏನು ಕೊಟ್ಟಿರ್ತೀವಿ ಅದಕ್ಕಿಂತ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಮೂರನೇ ಟೈಪ್ ಸಿ ಚಾಪರ್ ಅಥವಾ ಟೂ ಕ್ವಾಡ್ರೆಂಟ್ ಟೈಪ್ ಎ ಚಾಪರ್, ಆ್ಯಂಡ್ ಟೈಪ್ ಡಿ ಚಾಪರ್ ಅಥವಾ ಟೂ ಕ್ವಾಡ್ರೆಂಟ್ ಟೈಪ್ ಬಿ ಚಾಪರ್. ಸೊ ಈ ಎರಡು ಕ್ವಾಡ್ರೆಂಟಲ್ಲಿ ವರ್ಕ್ ಆಗೋಂಥ ಚಾಪರ್ಸ್. ಮೂರನೇದು ಟೈಪ್ ಇ ಚಾಪರ್ ಅಥವಾ ಫೋರ್ತ್ ಕ್ವಾಡ್ರೆಂಟ್ ಚಾಪರ್. ಸೊ ಇವಿಷ್ಟು 5 ಟೈಪ್ಸ್ ಡಿ ಸಿ ಚಾಪರ್ಸಲ್ಲಿ ಬರ್ತಕ್ಕಂಥವು. ಸೊ ಇದಿಷ್ಟು ಟೈಪ್ಸ್ ಆಫ್ ಚಾಪರ್ಸ್. ನೆಕ್ಸ್ಟ್ ಅದರಲ್ಲಿ ಮೊದಲನೇ ಮೇನ್ ಟೈಪ್ ಎ ಸಿ ಲಿಂಕ್ ಚಾಪರ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಸೊ ಅದರಲ್ಲಿ ಮೇನ್ 2 ಪಾರ್ಟ್ ಬರುತ್ತೆ, ಇನ್ವರ್ಟರ್ ಮತ್ತು ಚಾಪರ್ ಸೆಕ್ಷನ್. ಸೊ ಇಲ್ಲಿ ನೋಡ್ಬೋದು, ಮೊದಲು ಡಿ ಸಿ ಅನ್ನೋದು ಅದು ಇನ್ವರ್ಟ್ರಿಗೆ ಕೊಡ್ತೀವಿ. ಇನ್ವರ್ಟರ್ ಏನು ಮಾಡುತ್ತೆ, ಈ ಡಿ ಸಿ ಇರೋದನ್ನ ಎ ಸಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಥರ ಎ ಸಿ ಆಗಿ ಕನ್ವರ್ಟ್ ಮಾಡಿದ ಮೇಲೆ ಮತ್ತೆ ಅದನ್ನ ಎ ಸಿ ಏನು ಮಾಡಲಾಗುತ್ತೆ ಅಂದರೆ ಅದನ್ನು ಸ್ಟೆಪ್ ಡೌನ್ ಮಾಡಬೇಕು ಅಥವಾ ಸ್ಟೆಪ್ ಅಪ್ ಮಾಡಬೇಕು ಅಂತ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸ್ಟೆಪ್ ಡೌನ್ ಅಂದರೆ ವೋಲ್ಟೇಜ್ ಕಮ್ಮಿ ಮಾಡಬೇಕಂದ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ವೋಲ್ಟೇಜ್ನ ಜಾಸ್ತಿ ಮಾಡೋಕ್ಕಂದ್ರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಆ ಥರ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಮಾಡಿದ್ಮೇಲೆ ಮತ್ತೆ ಡಯೋಡಿಂದ ನಾವೇನು ಮಾಡ್ತೀವಿ, ಅದನ್ನು ರೆಕ್ಟಿಫೈ ಮಾಡ್ತೀವಿ. ಅಂದರೆ ಅಲ್ಲಿ ಟ್ರಾನ್ಸ್ಫಾರ್ಮರಿಂದ ಏನು ಪಲ್ಸ್ ಔಟ್ಪುಟ್ ಬಂದಿರುತ್ತೋ ಅಥವಾ ಎ ಸಿ ಅಂತ ನಾವು ಕರಿತೀವಿ, ಅದರ ಔಟ್ಪುಟ್ ಬಂದಿರೋದು ಡಿ ಸಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ಮತ್ತೆ ಡಯೋಡ್ನ ನಾವು ಯೂಸ್ ಮಾಡ್ತೀವಿ ರೆಕ್ಟಿಫೈ ಆಗೋದ್ರ ಸಲುವಾಗಿ. ಎ ಸಿ ಲಿಂಕ್ ಚಾಪರ್ ಇಸ್ ಕಾಸ್ಟ್ಲಿ, ಬಲ್ಕಿ ಆ್ಯಂಡ್ ಲೆಸ್ ಎಫಿಷಿಯೆಂಟ್ ಆಸ್ ದ ಕನ್ವರ್ಷನ್ ಇಸ್ ಡನ್ ಇನ್ 2 stages. ಸೊ ಇಲ್ಲಿ 2 ಸ್ಟೇಜ್ ಆಗುತ್ತೆ. ಮೊದಲು ಡಿ ಸಿ ಇರೋದು ಎ ಸಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಎ ಸಿ ಇರೋದು ಸ್ಟೆಪ್ ಡೌನ್ ಅಥವಾ ಸ್ಟೆಪ್ ಅಪ್ ಆದಮೇಲೆ ಮತ್ತೆ ಡಿ ಸಿ ಕನ್ವರ್ಟ್ ಆಗುತ್ತೆ. ಈ ಥರ 2 ಸ್ಟೇಜಲ್ಲಿ ವರ್ಕ್ ಆಗುತ್ತೆ ಎ ಸಿ ಲಿಂಕ್ ಚಾಪರ್. ಆದರೆ ಮೇನ್ ಕೆಲಸ ಬಂದು ಡಿ ಸಿ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಕೂಡ ಡಿ ಸಿನೇ ಬರುತ್ತೆ. ಆದರೆ ಇದರಲ್ಲಿ 2 ಸ್ಟೇಜ್ ಬಳಸೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸ್ಟೆಪ್ ಡೌನ್ ಅಥವಾ ಸ್ಟೆಪ್ ಅಪ್ ಮಾಡ್ಬೇಕಂದ್ರೆ ಅಲ್ಲಿ ಪಲ್ಸ್ ಟ್ರಾನ್ಸ್ಫಾರ್ಮರ್ನ ಬಳಸ್ತೀವಿ ನಾವು. ಸೊ ಅದರಿಂದ ಟ್ರಾನ್ಸ್ಫಾರ್ಮರ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋದ್ರಿಂದ ಅಲ್ಲಿ ಇಕ್ವಿಪ್ಮೆಂಟ್ ಅಥವಾ ಈ ಒಂದು ಡಿವೈಸ್ ಏನಾಗುತ್ತೆ ದೊಡ್ಡದಾಗುತ್ತೆ ಮತ್ತು ಅದ್ರ ಜೊತೆಗೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋದ್ರಿಂದ. ಸೊ ಇದಿಷ್ಟು ಎ ಸಿ ಲಿಂಕ್ ಚಾಪರ್. ಆ್ಯಂಡ್ ನಾರ್ಮಲ್ ಡಿ ಸಿ ಚಾಪರ್ಗೆ ಕಂಪೇರ್ ಮಾಡಿದ್ರೆ ಇದು ಲೆಸ್ ಎಫಿಷಿಯೆಂಟ್, ಅಂದರೆ ಕಡಿಮೆ ಎಫಿಷಿಯೆಂಟ್ ಇರೋಂಥ ಚಾಪರ್ ಸರ್ಕಿಟ್. ನೆಕ್ಸ್ಟ್ ಡಿ ಸಿ ಚಾಪರ್ ಸರ್ಕಿಟ್ ಅಂದರೆ ಇದು ಸಿಂಗಲ್ ಸ್ಟೇಜ್ ಚಾಪರ್. ಡಿ ಸಿ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಡೈರೆಕ್ಟಾಗಿ ಡಿ ಸಿನೇ ಬರುತ್ತೆ. ಎ ಡಿ ಸಿ ಚಾಪರ್ ಇಸ್ ಎ ಸ್ಟ್ಯಾಟಿಕ್ ಡಿವೈಸ್ ದಟ್ ಕನ್ವರ್ಟ್ಸ್ ಫಿಕ್ಸ್ಡ್ ಡಿ ಸಿ ಇನ್ಪುಟ್ ವೋಲ್ಟೇಜ್ ಟು ಎ ವೇರಿಯಬಲ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಡೈರೆಕ್ಟ್ಲಿ. ಸೊ ಈ ಚಾಪರ್ ಏನು ಮಾಡುತ್ತೆ, ಡೈರೆಕ್ಟಾಗಿ ಫಿಕ್ಸ್ಡ್ ಡಿ ಸಿ ವೋಲ್ಟೇಜ್ ಇರೋದನ್ನು ವೇರಿಯಬಲ್ ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುತ್ತೆ ಡೈರೆಕ್ಟಾಗಿ, ಯಾವುದೇ ಇಲ್ಲಿ ಸೆಕೆಂಡ್ ಸ್ಟೇಜ್ ಇರಲಾರ್ದೆ. ದಿಸ್ ಕೈಂಡ್ ಆಫ್ ಚಾಪರ್ಸ್ ಆರ್ ಮೋರ್ ಎಫಿಷಿಯೆಂಟ್ ಆಸ್ ದ ಇನ್ವಾಲ್ವ್ 1 stage ಕನ್ವರ್ಷನ್. ಸೊ ಇವು ಮೋಸ್ಟ್ ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ಎ ಸಿ ಲಿಂಕ್ ಚಾಪರ್ಸಿಗೆ ಕಂಪೇರ್ ಮಾಡಿದರೆ. ಸಿಂಗಲ್ ಸ್ಟೇಜ್ ಆಗಿರೋದ್ರಿಂದ ಇದರದ್ದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಜಸ್ಟ್ ಲೈಕ್ ಎ ಟ್ರಾನ್ಸ್ಫಾರ್ಮರ್, ಎ ಚಾಪರ್ ಕ್ಯಾನ್ ಬಿ ಯೂಸ್ ಟು ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ಫಿಕ್ಸ್ಡ್ ಡಿ ಸಿ ಔಟ್ಪುಟ್ ವೋಲ್ಟೇಜ್. ಸೊ ಯಾವ ಥರ ಟ್ರಾನ್ಸ್ಫಾರ್ಮರ್ನ ಎ ಸಿ ವೋಲ್ಟೇಜ್ನ ನಾವು ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಮಾಡೋಕ್ಕೆ ಬಳಸ್ತೀವಿ, ಅದ್ರಾಗೆ ಈ ಚಾಪರ್ನ ನಾವು ಡಿ ಸಿ ವೋಲ್ಟೇಜ್ನ ಜಾಸ್ತಿ ಮಾಡೋದಕ್ಕೆ, ಅಂದರೆ ಸ್ಟೆಪ್ ಅಪ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ, ಅಂದರೆ ಸ್ಟೆಪ್ ಡೌನ್ ಮಾಡೋದಕ್ಕೆ ಈ ಚಾಪರ್ ಸರ್ಕಿಟ್ನ ಬಳಸ್ಬೋದು. ನೆಕ್ಸ್ಟ್ ಚಾಪರ್ ಆಪರೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಒಂದು ಚಾಪರ್ ಅಂತ ನೋಡಿದ್ರೆ, ಸೊ ಇಲ್ಲಿ ನೋಡ್ಬೋದು, ಇದು ಸಿಂಪಲ್ ಸರ್ಕಿಟ್ ಡಯಾಗ್ರಾಮ್ ಚಾಪರ್ದು. ಇಲ್ಲಿ ಏನೇನಿದೆ ಅಂದರೆ ಒಂದು ಸ್ವಿಚ್ ಇದೆ, ಅಂದರೆ ಸ್ವಿಚಿಂಗ್ ಡಿವೈಸ್ ಇರುತ್ತೆ ಇಲ್ಲಿ, ಆಮೇಲೆ ಒಂದು ಫ್ರೀ ವೀಲಿಂಗ್ ಡಯೋಡ್ ಇದೆ, ಆಮೇಲೆ ಇಂಡಕ್ಟರ್ ಇದೆ, ಆ್ಯಂಡ್ ಲೋಡ್ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಮೊದಲಿಗೆ ಇದು ವಿ ಎಸ್ ಅಂದರೆ ಸೋರ್ಸ್ ವೋಲ್ಟೇಜ್ ಅಥವಾ ಸಪ್ಲೈ ವೋಲ್ಟೇಜ್. ಇಲ್ಲಿಗೆ ನಾವು ಇನ್ಪುಟ್ ಕೊಟ್ಟಾಗ ಡಿ ಸಿ ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಸ್ವಿಚ್ ಆನ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಿಚ್ ಆನ್ ಇದ್ದಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಇಂಡಕ್ಟರ್ ಮುಖಾಂತರ ಲೋಡ್ಗೆ ಕರೆಂಟ್ ಬಂದು ನೆಗೆಟಿವ್ ಕರೆಂಟ್ ಸಪ್ಲೈ ಆಗುತ್ತೆ. ಸೊ ಅದು ಆನ್ ಟೈಮಲ್ಲಿ, ಅಂದರೆ ಸ್ವಿಚ್ ಆನ್ ಇದ್ದಾಗ ಆ ಟೈಮಲ್ಲಿ ಈ ಕೆಲಸ ಆಗುತ್ತೆ. ಇನ್ ಕೇಸ್ ಸ್ವಿಚ್ ಆಫ್ ಇದ್ದಾಗ ಏನಾಗುತ್ತೆ, ಸೊ ಸ್ವಿಚ್ ಆಫ್ ಆದಾಗ ಏನಾಗುತ್ತೆ, ಇಲ್ಲಿ ಇಂಡಕ್ಟ್ರಲ್ಲಿ ಕೆಲವೊಂದಷ್ಟು ಪವರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸ್ಟೋರ್ ಆಗಿರುತ್ತೆ, ಎಲೆಕ್ಟ್ರಿಕ್ ಕರೆಂಟ್. ಸೊ ಆ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ, ಈ ಸ್ವಿಚ್ ಆಫ್ ಆದಾಗ ಮತ್ತೆ ಲೋಡ್ ಮುಖಾಂತರ ಫ್ರೀ ವೀಲಿಂಗ್ ಡಯೋಡ್ ಮುಖಾಂತರ ಇಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ಆ ಪವರ್ ಫುಲ್ಲಿ ಕಮ್ಮಿ ಆಗೋವರೆಗೂ. ಸೊ ಈ ರೀತಿ ಈ ರೀತಿ ಕೆಲಸ ಮಾಡುತ್ತೆ ಒಂದು ಚಾಪರ್. ಸೊ ಈ ರೀತಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಎಷ್ಟೊತ್ತು ಸ್ವಿಚ್ ಆನ್ ಇರುತ್ತೋ ಅದಕ್ಕೆ ನಾವು ಆನ್ ಟೈಮ್ ಅಂತ ಕರಿತೀವಿ, ಎಷ್ಟೊತ್ತು ಈ ಸ್ವಿಚ್ ಆಫ್ ಇರುತ್ತೋ ಅದಕ್ಕೆ ನಾವು ಆಫ್ ಟೈಮ್ ಅಂತ ಕರಿತೀವಿ. ಸೊ ಇನ್ನು ಇಲ್ಲಿ ಸ್ವಿಚ್ ಏನದು, ಇದು ಒಂದು ನಾರ್ಮಲ್ ಆನ್ ಆಫ್ ಸ್ವಿಚ್ ಇರಲ್ಲ. ಇಲ್ಲಿ ಒಂದು ಸೆಮಿಕಂಡಕ್ಟರ್ ಡಿವೈಸ್ ಬಳಸಲಾಗಿರುತ್ತೆ. ಏನಂದರೆ IGBT ಬಳಸಿರ್ಬೋದು, ಮಾಸ್ಫೆಟ್ ಬಳಸಿರ್ಬೋದು, ಪವರ್ BJT ಬಳಸಿರ್ಬೋದು, ಆ ಥರ ಬೇರೆ ಬೇರೆ ಇಲ್ಲಿ ಸ್ವಿಚಸ್ನ ಬಳಸಲಾಗಿರುತ್ತೆ.
ಅದಕ್ಕೆ ಬೇರೆ ಸಿಗ್ನಲ್ಸ್ ಕೊಡೋ ಮುಖಾಂತರ ಇಲ್ಲಿ ಆನ್ ಆಫ್ ಮಾಡ್ಬೋದು ಆನ್ ಆಫ್ ಮಾಡ್ಬೋದು ಪವರ್ ಸಪ್ಲೈನ. ಸೊ ಈ ರೀತಿ ಬೇಸಿಕ್ಕಾಗಿ ಚಾಪರ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಈ ಚಾಪರ್ ಕ್ಯಾನ್ ಬಿ ಸೆಟ್ ಆಸ್ ಎ ಹೈ ಸ್ಪೀಡ್ ಆನ್ ಆಫ್ ಸೆಮಿಕಂಡಕ್ಟರ್ ಸ್ವಿಚ್. ಸೊ ಚಾಪರ್ನ ನಾವು ಹೈ ಸ್ಪೀಡ್ ಆನ್ ಆಫ್ ಸೆಮಿಕಂಡಕ್ಟರ್ ಸ್ವಿಚ್ ಅಂತಲೂ ಕರಿಬೋದು. ಅಂದರೆ ಹೈ ಸ್ಪೀಡಲ್ಲಿ ಏನಾದರೂ ಸ್ವಿಚಿಂಗ್ ಆಗಬೇಕು, ಹೈ ಪವರ್ ಅಥವಾ ಹೈಯರ್ ಲೋಡ್, ಅದಕ್ಕೆ ಪವರ್ ಸಪ್ಲೈ ಆನ್ ಆಫ್ ಆಗಬೇಕು ಹೈ ಸ್ಪೀಡಲ್ಲಿ, ಅಂದರೆ ಈ ಒಂದು ಸೆಮಿಕಂಡಕ್ಟರ್ ಸ್ವಿಚ್ ಅಥವಾ ಚಾಪರ್ನ ಬಳಸ್ತೀವಿ. ಸೋರ್ಸ್ ಟು ಲೋಡ್ ಕನೆಕ್ಷನ್ ಆ್ಯಂಡ್ ಡಿಸ್ಕನೆಕ್ಷನ್ ಫ್ರಮ್ ಲೋಡ್ ಟು ಸೋರ್ಸ್ ಹ್ಯಾಪನ್ಸ್ ಇನ್ ರ್ಯಾಪಿಡ್ ಸ್ಪೀಡ್. ಸೊ ಇಲ್ಲಿ ಆನ್ ಆಗೋದು ಆಗಿರ್ಬೋದು, ಆನ್ ಆಗೋದಂದರೆ ಸೋರ್ಸಿಂದ ಲೋಡ್ಗೆ ಪವರ್ ಹೋಗೋದು, ಆ್ಯಂಡ್ ನೆಕ್ಸ್ಟ್ ಆಫ್ ಆಗೋದು ಅಂದರೆ ಸೋರ್ಸಿಂದ ಲೋಡ್ಗೆ ಪವರ್ ಏನಾಗುತ್ತೋ ಅದು ಕಟ್ ಆಗೋದು. ಇದು ಭಾಳ ಸ್ಪೀಡಾಗಿ ಆಗುತ್ತೆ, ಅಂದರೆ ರ್ಯಾಪಿಡ್ ಸ್ಪೀಡಲ್ಲಿ ಆಗುತ್ತೆ. ಯಾಕಂದರೆ ಸೆಮಿಕಂಡಕ್ಟರ್ ಡಿವೈಸಲ್ಲಿ ಸಿಲಿಕಾನ್ ಬಳಸೋದ್ರಿಂದ ಸಿಲಿಕಾನ್ ಹೈಯರ್ ರಿಫ್ರೆಶ್ ರೇಟ್ ಅಥವಾ ಸ್ವಿಚಿಂಗ್ ರೇಟಲ್ಲಿ ನಾವು ಬಳಸ್ಬೋದು. ಸೊ ಹಂಗಾಗಿ ಹೈ ಸ್ಪೀಡಲ್ಲಿ ಇಲ್ಲಿ ಆನ್ ಆಫ್ ಆಗುತ್ತೆ. ನೆಕ್ಸ್ಟ್ ಈ ಫಿಗರ್ ನೋಡ್ಬೋದು ನೀವು, ಇದರ ಒಂದು ಔಟ್ಪುಟ್ ವೇವ್ ಫಾರ್ಮ್ ಕೂಡ ಇದೆ. ನೆಕ್ಸ್ಟ್ ನೋಡೋಣ. ಸೊ ಹಿಯರ್ ಎ ಚಾಪ್ಡ್ ಲೋಡ್ ವೋಲ್ಟೇಜ್ ಕ್ಯಾನ್ ಬಿ ಅಬ್ಟೈನ್ಡ್ ಫ್ರಮ್ ಎ ಕಾನ್ಸ್ಟೆಂಟ್ DC ಸಪ್ಲೈ ಆಫ್ ವೋಲ್ಟೇಜ್ ವಿಚ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್ VS. ಸೊ ಆನ್ ಇದ್ದಾಗ ಕಾನ್ಸ್ಟೆಂಟ್ ಆಗಿ ಔಟ್ಪುಟ್ ಬರ್ತಾ ಇರುತ್ತೆ, ಪವರ್ ಬರ್ತಾ ಇರುತ್ತೆ ಲೋಡ್ಗೆ. ಅದೇ ಆಫ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿ ಲೋಡ್ಗೆ ಪವರ್ ಬರಲ್ಲ. ಆನ್ ಇದ್ದಾಗ ಏನು ಔಟ್ಪುಟ್ ವೋಲ್ಟೇಜ್ ಬರ್ತಾ ಇರುತ್ತೆ ಲೋಡ್ಗೆ, ಅದು ಇಲ್ಲಿ ಸೋರ್ಸ್ ಸಪ್ಲೈ ವೋಲ್ಟೇಜ್ ಏನು ಕೊಟ್ಟಿರ್ತೀವಿ ಅಷ್ಟು ವೋಲ್ಟೇಜ್ ಕಂಪ್ಲೀಟ್ ಆಗಿ ಬರ್ತಾ ಇರುತ್ತೆ. ಅದು ಆಫ್ ಇದ್ದಾಗ ಯಾವುದೇ ರೀತಿ ವೋಲ್ಟೇಜ್ ಅಥವಾ ಪವರ್ ಆಗಿರಲಿ ಇಲ್ಲಿ ಲೋಡ್ಗೆ ಸಪ್ಲೈ ಆಗಲ್ಲ. ಚಾಪರ್ ಇಸ್ ದ ಒನ್ ರಿಪ್ರೆಸೆಂಟೆಡ್ ಬೈ SW. ಸೊ ಇಲ್ಲೇನು SW ಅಂತ ಇಂಡಿಕೇಟ್ ಮಾಡಿದ್ದೀವಿ, ಸ್ವಿಚ್ ಅಥವಾ ಇಲ್ಲೇನು ಸೆಮಿಕಂಡಕ್ಟರ್ ಸ್ವಿಚ್ ಬಳಸ್ತಿರ್ತೀವಿ ರ್ಯಾಪಿಡ್ ಆಗಿ ಆನ್ ಆಫ್ ಆಗುವಂಥ ಸ್ವಿಚ್, ಅದಕ್ಕೆ ನಾವು ಚಾಪರ್ ಅಂತ ಕರಿತೀವಿ. ಈ ಸರ್ಕ್ಯೂಟ್ ಏನಂದರೆ ಯಾವ ರೀತಿ ಲೋಡ್ಗೆ ಈ ಚಾಪರಿಂದ ಆನ್ ಆಫ್ ಆಗುತ್ತೆ ಪವರ್ ಹೋಗೋದು ಅಂತ ತೋರಿಸೋದಕ್ಕೆ. ಇನ್ನು ನೀವು ಈ ಒಂದು ಔಟ್ಪುಟ್ ವೇವ್ ಫಾರ್ಮ್ ನೋಡ್ಬೋದು ಯಾವ ರೀತಿ ಚಾಪರಿಂದ ಔಟ್ಪುಟ್ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು ಸ್ವಿಚ್ ಆನ್ ಇದ್ದಾಗ ಅದಕ್ಕೆ ಆನ್ ಟೈಮ್ ಅಂತ ಕರಿತೀವಿ. ಸೊ ಆನ್ ಟೈಮಲ್ಲಿ ಇದ್ದಾಗ ಈ ಥರ ಪಾಸಿಟಿವ್ ಪಲ್ಸನ್ನು ನಾವು ಇಂಡಿಕೇಟ್ ಮಾಡಿ ತೋರಿಸ್ತೀವಿ, ಇದು ಆನ್ ಟೈಮ್. ಅಂದರೆ ಈ ಟೈಮಲ್ಲಿ ಸಪ್ಲೈ ವೋಲ್ಟೇಜ್ ಎಷ್ಟು ಕೊಟ್ಟಿರ್ತೀವಲ್ಲ ಅಷ್ಟು ವೋಲ್ಟೇಜಲ್ಲಿ ಔಟ್ಪುಟ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಸ್ವಿಚ್ ಆಫ್ ಇದ್ದಾಗ ಅದನ್ನು ಆಫ್ ಟೈಮ್ ಅಂತ ಕರಿತೀವಿ. ಆ ಟೈಮಲ್ಲಿ ಯಾವುದೇ ರೀತಿ ಸಪ್ಲೈ ವೋಲ್ಟೇಜ್ ಬರ್ತಿರಲ್ಲ, ಔಟ್ಪುಟ್ ವೋಲ್ಟೇಜ್ 0 ಇರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಆನ್ ಟೈಮ್ ಆ್ಯಂಡ್ ಆಫ್ ಟೈಮ್. ಈ ಥರ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ದ ಟೈಮ್ ಮಾತ್ರ ಔಟ್ಪುಟ್ ಬರ್ತಾ ಇರುತ್ತೆ, ಸಮ್ ಅಮೌಂಟ್ ಆಫ್ ದ ಟೈಮ್ ಔಟ್ಪುಟ್ ಬರ್ತಾ ಇರಲ್ಲ, ಸಪ್ಲೈ ವೋಲ್ಟೇಜ್ ಬರಲ್ಲ ಅಲ್ಲಿ. ಸೊ ಇದನ್ನು ನಾವು ಡ್ಯೂಟಿ ಸೈಕಲ್ ಕಂಟ್ರೋಲಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಟಿ ಆನ್ ಟೈಮ್ ಜಾಸ್ತಿ ಅದ, ಟಿ ಆಫ್ ಟೈಮ್ ಕಡಿಮೆ ಅದ. ಸೊ ನಾರ್ಮಲ್ ಆಗಿ ಇಲ್ಲಿಂದ ಇಲ್ಲಿಗೆ ಟಿ ಆನ್ ಮತ್ತು ಟಿ ಆಫ್ ಕೊಡಿದ್ರೆ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸೈಕಲ್ ಅಂತ ಕರಿತೀವಿ, ಅಥವಾ ಒಂದು ಸೈಕಲ್ದು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಟೈಮ್ ಪೀರಿಯಡಲ್ಲಿ ಎಷ್ಟೊತ್ತು ಆನ್ ಇತ್ತು ಅಥವಾ ಎಷ್ಟೊತ್ತು ಆಫ್ ಇತ್ತು ಅನ್ನೋದ್ರ ಮೇಲೆ ಔಟ್ಪುಟ್ ವೋಲ್ಟೇಜ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 80% ಅಷ್ಟು ಆನ್ ಇತ್ತು ಅಂದರೆ ನಾವೇನು ಸಪ್ಲೈ ವೋಲ್ಟೇಜ್ ಕೊಟ್ಟಿರ್ತೀವಿ ಅಷ್ಟು 80% ಅಷ್ಟು ಔಟ್ಪುಟ್ ವೋಲ್ಟೇಜ್ ಬರ್ತಾ ಇರುತ್ತೆ. ಆ್ಯಂಡ್ 20% ಆಫ್ ಇತ್ತು ಅಂದರೆ ಅಲ್ಲಿ 20% ಅಷ್ಟು ವೋಲ್ಟೇಜು ಬರಲ್ಲ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಇದೆಲ್ಲ ಯಾವ ರೀತಿ ಆಗುತ್ತೆ ಅಂತ. ಟೈಮ್ ಆನ್ ಎಷ್ಟಿದ್ರೆ ಔಟ್ಪುಟ್ ವೋಲ್ಟೇಜ್ ಎಷ್ಟಿರುತ್ತೆ, ಟೈಮ್ ಆಫ್ ಎಷ್ಟಿದ್ರೆ ಔಟ್ಪುಟ್ ವೋಲ್ಟೇಜ್ ಎಷ್ಟಿರುತ್ತೆ ಅಂತ ನೆಕ್ಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ ಮುಖಾಂತರ ನೋಡೋಣ. ಸೊ ನೆಕ್ಸ್ಟ್ ಎವರೇಜ್ ಲೋಡ್ ವೋಲ್ಟೇಜ್ ದಟ್ ಈಸ್ ಔಟ್ಪುಟ್ ವೋಲ್ಟೇಜ್ ಆಫ್ ಎ ಚಾಪರ್. ಸೊ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ ಚಾಪರಿಂದ ಕ್ಯಾಲ್ಕುಲೇಟ್ ಮಾಡೋದಾದರೆ ನಾವು ಈ ಫಾರ್ಮುಲನ್ನು ಯೂಸ್ ಮಾಡ್ತೀವಿ. ಔಟ್ಪುಟ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಟಿ ಆನ್ ದಟ್ ಈಸ್ ಆನ್ ಟೈಮ್ ಡಿವೈಡೆಡ್ ಬೈ ಟಿ ಆನ್ ಪ್ಲಸ್ ಟಿ ಆಫ್ ದಟ್ ಈಸ್ ಆನ್ ಟೈಮ್ ಪ್ಲಸ್ ಆಫ್ ಟೈಮ್ ಮಲ್ಟಿಪ್ಲೈಡ್ ಬೈ VS ದಟ್ ಈಸ್ ಸಪ್ಲೈ ವೋಲ್ಟೇಜ್. ಅಂದರೆ ಔಟ್ಪುಟ್ ವೋಲ್ಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟಿ ಆನ್ ಡಿವೈಡೆಡ್ ಬೈ ಟಿ ಆನ್ ಪ್ಲಸ್ ಟಿ ಆಫ್ ಮಲ್ಟಿಪ್ಲೈಡ್ ಬೈ ಸಪ್ಲೈ ವೋಲ್ಟೇಜ್ ಮಾಡಬೇಕು. ಇದಿಷ್ಟು ಮಾಡಿದರೆ ನಮಗೆ ಒಂದು ಚಾಪರ್ ಸರ್ಕ್ಯೂಟಿಂದ ಔಟ್ಪುಟ್ ವೋಲ್ಟೇಜ್ ಯಾವ ಥರ ಬರುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಟಿ ಆನ್ ಪ್ಲಸ್ ಟಿ ಆಫ್ ಅಂದರೆ ಅದನ್ನು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ನಾವು ಎರಡನ್ನೂ ಕೂಡಿಸಿ ಟಿ ಅಂತ ಕನ್ಸಿಡರ್ ಮಾಡ್ಬೋದು, ಅಂದರೆ ಟೈಮ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ದೇರ್ ಫೋರ್ ಔಟ್ಪುಟ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಆನ್ ಟೈಮ್ ಡಿವೈಡೆಡ್ ಬೈ ಟೈಮ್ ಪೀರಿಯಡ್ ಮಲ್ಟಿಪ್ಲೈಡ್ ಬೈ ಸಪ್ಲೈ ವೋಲ್ಟೇಜ್. ಆನ್ ಟೈಮ್ ಅಂದರೆ ಎಷ್ಟೊತ್ತು ಆನ್ ಇತ್ತು ಚಾಪರ್ ಸರ್ಕ್ಯೂಟ್, ಟೋಟಲ್ ಟೈಮ್ ಅಂದರೆ ಆಫ್ ಟೈಮ್ ಆನ್ ಟೈಮ್ ಕೂಡಿದ್ರೆ ಏನಾಗುತ್ತೆ ಟಿ ಆನ್ ಪ್ಲಸ್ ಟಿ ಆಫ್ ಅದು ಟೈಮ್ ಪೀರಿಯಡ್ ಮಲ್ಟಿಪ್ಲೈಡ್ ಬೈ ಸಪ್ಲೈ ವೋಲ್ಟೇಜ್ ಅಂದರೆ ಇನ್ಪುಟ್ ವೋಲ್ಟೇಜ್ ಎಷ್ಟು ಕೊಟ್ಟಿರ್ತೀವಿ ಅದು. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ ಎಕ್ಸಾಂಪಲ್ ಕ್ವಶನ್ ನೋಡಿ ಏನಿದೆ. ಎ 10 volt DC supply is chopped with a chopper having 0.8 millisecond on time that is T on and 0.2 millisecond off time that is T off. Calculate the output voltage of the chopper. ಸೊ ಇಲ್ಲಿ ನೋಡಿ ಒಂದು 10 volt DC ಸಪ್ಲೈನ ಅಂದರೆ ಸಪ್ಲೈ ವೋಲ್ಟೇಜ್ನ ಚಾಪರ್ ಸರ್ಕ್ಯೂಟ್ಗೆ ಕೊಟ್ಟು ಅದನ್ನು ಚಾಪ್ ಮಾಡಲಾಗುತ್ತೆ. ಆ ಚಾಪರ್ ಸರ್ಕ್ಯೂಟ್ ಪ್ರಾಪರ್ಟೀಸ್ ಹೆಂಗಿರುತ್ತೆ ಅಂದರೆ 0.8 milliseconds ಆನ್ ಟೈಮ್ ಇರುತ್ತೆ, 0.2 milliseconds ಆಫ್ ಟೈಮ್ ಇರುತ್ತೆ. ಅಂದರೆ ಅಲ್ಲಿ ಏನು ಸ್ವಿಚ್ ಬಳಸಲಾಗಿರುತ್ತೆ ಚಾಪರಲ್ಲಿ ಅದು 0.8 ಸೆಕೆಂಡ್ವರೆಗೆ ಒಂದು ಔಟ್ಪುಟ್ ಕೊಡ್ತಾ ಇರುತ್ತೆ, ಅದು 0.2 millisecondsವರೆಗೆ ಔಟ್ಪುಟ್ಟು ಬರ್ತಾ ಇರಲ್ಲ ಅಲ್ಲಿ. ಸೊ ಈ ಥರ ಇದ್ದಾಗ ನಾವು ಚಾಪರ್ ಔಟ್ಪುಟ್ ವೋಲ್ಟೇಜ್ ಏನಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗೇನು ಈ ಫಾರ್ಮುಲಾನೇ ಬಳಸಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಏನಿದೆ ಔಟ್ಪುಟ್ ವೋಲ್ಟೇಜ್ ಈಸ್ ಈಕ್ವಲ್ ಟು
ಆನ್ ಟೈಮ್ ಡಿವೈಡ್ ಬೈ ಟೈಮ್ ಪೀರಿಯಡ್ ಮಲ್ಟಿಪ್ಲೈಡ್ ಬೈ ಸಪ್ಲೈ ವೋಲ್ಟೇಜ್. ಸೊ ಫಾರ್ಮುಲಾನ ನಾವು ಬಳಸ್ಕೊಳ್ಳೋಣ. ಸೊ ಈಗ ಈ ಫಾರ್ಮುಲಾದಲ್ಲಿ ಕ್ವಶನಲ್ಲಿ ಏನೇನು ಡಾಟಾ ಕೊಟ್ಟಿದ್ರು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆನ್ ಟೈಮ್ ಅಂದರೆ ಟಿ ಆನ್ ಎಷ್ಟಿದೆ 0.8 ಮಿಲಿ ಸೆಕೆಂಡ್ಸ್ ಇದೆ. ಸೊ 0.8 ಮಿಲಿ ಸೆಕೆಂಡ್ಸ್ ಡಿವೈಡೆಡ್ ಬೈ ಟಿ ಅಂದರೆ ಟೋಟಲ್ ಟೈಮ್. ಸೊ ಟೋಟಲ್ ಟೈಮ್ ಅಂದರೆ ಆನ್ ಟೈಮ್ ಮತ್ತು ಆಫ್ ಟೈಮ್ ಎರಡು ಕೂಡಿಸಿದ್ರೆ ಟೋಟಲ್ ಟೈಮ್ ಆಗುತ್ತೆ. ಸೊ ಇಲ್ಲಿ ಆನ್ ಟೈಮ್ 0.8 ಮಿಲಿ ಸೆಕೆಂಡ್ ಅದ ಆ್ಯಂಡ್ ಆಫ್ ಟೈಮ್ 0.2 ಮಿಲಿ ಸೆಕೆಂಡ್ ಅದ. ಎರಡು ಕೂಡಿದರೆ ಕಂಪ್ಲೀಟ್ 1 ಮಿಲಿ ಸೆಕೆಂಡ್ ಆಗುತ್ತೆ ಟೈಮ್ ಪೀರಿಯಡ್. ಸೊ ಡಿವೈಡೆಡ್ ಬೈ 1 ಮಿಲಿ ಸೆಕೆಂಡ್ ಮಲ್ಟಿಪ್ಲೈಡ್ ಬೈ ವಿ ಎಸ್ ಅಂದರೆ ಸಪ್ಲೈ ವೋಲ್ಟೇಜ್. ಎಷ್ಟಿದೆ ಸಪ್ಲೈ ವೋಲ್ಟೇಜ್ ಇನ್ಪುಟ್ಟು 10 ವೋಲ್ಟ್ ಇದೆ. ಸೊ 10 ಅಂತ ತೊಗೊಂಡಿದ್ದೀವಿ. ಸೊ ಇನ್ನು ಇಲ್ಲಿ 2 ಮಿಲಿ ಸೆಕೆಂಡ್ ಇರೋದ್ರಿಂದ ನಾವು ಅದನ್ನ ಕನ್ಸಿಡರ್ ಮಾಡೋದು ಬೇಡ. 0.8 ಡಿವೈಡೆಡ್ ಬೈ 1 ಅಂತಲೇ ಕನ್ಸಿಡರ್ ಮಾಡೋಣ ಮಲ್ಟಿಪ್ಲೈಡ್ ಬೈ 10. ಸೊ 0.8 ಡಿವೈಡೆಡ್ ಬೈ 1 ಮಾಡಿದ್ರೆ 0.8 ಬರುತ್ತೆ. ಎನಿಥಿಂಗ್ ದಿಟ್ ಈಸ್ ಡಿವೈಡೆಡ್ ಬೈ 1 ಈಸ್ ಸೇಮ್ ಬರುತ್ತೆ ಆನ್ಸರ್. ಆ್ಯಂಡ್ ಮಲ್ಟಿಪ್ಲೈಡ್ ಬೈ 10. ಸೊ 0.8 ಮಲ್ಟಿಪ್ಲೈಡ್ ಬೈ 10 ಮಾಡಿದಾಗ ಏನಾಯ್ತು ಅಲ್ಲಿ ಔಟ್ಪುಟ್ ವೋಲ್ಟೇಜು 8 ವೋಲ್ಟ್ಸು ಬರುತ್ತೆ. ಸೊ ಈ 8 ವೋಲ್ಟ್ಸ್ ಏನದು ಅದನ್ನು ನಾವು ಔಟ್ಪುಟ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಈ 8 ವೋಲ್ಟ್ಸ್ ನಮಗೆ ಚಾಪರಿಂದ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇರುತ್ತೆ. ಆ್ಯಂಡ್ ಲೈಕ್ ದಿಸ್ ಬೈ ವೇರಿಂಗ್ ದ ಡ್ಯೂಟಿ ಸೈಕಲ್ ಆಫ್ ಇನ್ಪುಟ್ ಡಿ ಸಿ ವೋಲ್ಟೇಜ್ ದ ಎವರೇಜ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಕ್ಯಾನ್ ಬಿ ವೇರಿಡ್. ಸೊ ಈ ಥರ ನಾವು ಡಿ ಸಿ ವೋಲ್ಟೇಜ್ನ ಚಾಪರ್ ಮುಖಾಂತರ ಡ್ಯೂಟಿ ಸೈಕಲ್ ವೇರಿ ಮಾಡಿದರೆ ಅಂಥ ಒಂದು ಡಿ ಸಿ ಔಟ್ಪುಟ್ ಏನು ಬರ್ತಿರುತ್ತೆ ಎವರೇಜ್ ವೋಲ್ಟೇಜ್ ಅದು ಚೇಂಜ್ ಮಾಡ್ಕೋಬೋದು. ಅಂದರೆ ಡ್ಯೂಟಿ ಸೈಕಲ್ ಚೇಂಜ್ ಮಾಡೋದ್ರಿಂದ ನಾವು ವೋಲ್ಟೇಜನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ಥರ ಒಂದು ಚಾಪರ್ ಸರ್ಕ್ಯೂಟ್ ಕೆಲಸ ಮಾಡುತ್ತೆ. ಆ್ಯಂಡ್ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಯಾವ ರೀತಿ ಚಾಪರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವಟೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.